ಸೊ ನಾನು ಮಾಡ್ತಾಯಿದ್ದೀನಿ ಇವತ್ತು ಕೇಕು. ಇದನ್ನು ಕೇಕ್ ನಾನು ತುಂಬ ದಿವಸದಿಂದ ಮಾಡೋಣ ಅಂದರೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಫೈನಲಿ ಇವತ್ತು ಮಕ್ಕಳು ಕೂಡ ಇದ್ದಾರೆ ಮನೆಯಲ್ಲಿ, ಸೊ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ತೊಗೊತಾ ಇರೋದು ನಾನು ಬಿಸ್ಕೆಟಲ್ಲಿ ಮಾಡ್ತಾಯಿದ್ದೀನಿ, ಬರ್ಬನ್ ಬಿಸ್ಕೆಟಲ್ಲಿ ನಾನು ಮಾಡ್ತಾಯಿರೋದು. ಸೊ ನಾನು ಒಂದು ಪ್ಯಾಕೆಟ್ ಬರ್ಬನ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ, ಆ್ಯಂಡ್ ಕೋಕೋ ಪೌಡರು ಆ್ಯಂಡ್ ಡೈರಿ ಮಿಲ್ಕ್ ಚಾಕ್ಲೇಟು ಮತ್ತು ಬೇಕಿಂಗ್ ಸೋಡಾ, ಇದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬರ್ಬನ್ ಬಿಸ್ಕೆಟ್ನ ನಾನು ಒಂದು ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ತುಂಬ ಜನ ಮಾಡ್ತಾಯಿದ್ರು, ಸೊ ನಾನು ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂತ ಅನಿಸ್ಬಿಡ್ತು. ಸೊ ಅದಕ್ಕೆ ಇವತ್ತು ನಾನು ಮಾಡ್ತಾಯಿದ್ದೀನಿ. ಸೊ ಒಂದು ಬಿಸ್ಕೆಟಲ್ಲಿ 2 ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕ್ರೀಮ್ ಜೊತೆಗೆ ನಾನು ಹಾಕ್ತಾಯಿದ್ದೀನಿ. ಕ್ರೀಮು ಡಿವೈಡ್ ಏನು ಮಾಡಿಲ್ಲ. ಸೊ ಸ್ವಲ್ಪ ಅದರೊಳಗಡೆ ಹಾಲು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಫೈನಾಗಿ. ಸೊ ಇದು ಸ್ವಲ್ಪ ತಿಕ್ಕಾಗಿ ನಾನು ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇದರೊಳಗಡೆ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ನಾನು ಸ್ವಲ್ಪ ಹಾಲು ಕೂಡ ಹಾಕ್ಕೊತೀನಿ. ಸೊ ಅದಕ್ಕೆ ನನ್ನ ಹತ್ರ ಬಟ್ರ್ ಪೇಪರ್ ಇರಲಿಲ್ಲ. ಸೊ ನಾನು ಇದನ್ನು ಅಂಟ್ಕೋಬಾರ್ದು ಪ್ಯಾನ್ಗೆ ಅಂತ ಅದಕ್ಕೆ ನಾನು ಇದನ್ನು ಬಟ್ರನ್ನ ಸ್ವಲ್ಪ ಚೆನ್ನಾಗಿ ಫುಲ್ ಪ್ಯಾನ್ಗೆ ಹಚ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಹಚ್ಬಿಟ್ಟು ಆದಮೇಲೆ ನಾನು ಇಲ್ಲಿ ಶುಗರ್ ಅದು ಏನೂ ಯೂಸ್ ಮಾಡ್ತಿಲ್ಲ, ಜಸ್ಟ್ ಚಾಕ್ಲೇಟು ಮತ್ತು ಬಿಸ್ಕಿಟಲ್ಲೇ ಮಾಡ್ತಾಯಿರೋದು. ಸೊ ಇದಾದಮೇಲೆ ಆಮೇಲೆ ನಾನು ಚೆನ್ನಾಗಿ ಸ್ವಲ್ಪ 1 ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಂಡ್ಬಿಟ್ಟು ಆ್ಯಂಡ್ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಫ್ಲಫಿ ಆಗುತ್ತೆ ಅಂತ, ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಸ್ವಲ್ಪ ಇನ್ನೂ ಫ್ಲಫಿ ಆಗಿರಲಿಲ್ಲ, ಸ್ವಲ್ಪ ನನಗೆ ಗಟ್ಟಿ ಅನಿಸ್ಬಿಡ್ತು. ಸೊ ಅದಕ್ಕೆ ನನಗೆ ಟ್ರೈ ಮಾಡೋಣ ಅಂತ ಅನಿಸ್ಬಿಡ್ತು. ಸೊ ಅದಕ್ಕೆ ಇವತ್ತು ಮಾಡೇ ಬಿಟ್ಟೆ. ಸೊ ಅದರೊಳಗಡೆ ನಾನು ಚಾಕ್ಲೇಟ್ಸು ಸ್ಲೈಸ್ನ ಒಳಗಡೆ ಒತ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಚಾಕ್ಲೇಟ್ ಕ್ರೀಮಿ ಥರ ಇರಲಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಿರಲೇ ಇಲ್ಲ. ಅದು ಎಲ್ಲಿ ಹೋಗಿತ್ತೋ ಚಾಕ್ಲೇಟ್ ಗೊತ್ತಿಲ್ಲ. ಸೊ ಇದರಲ್ಲಿ ನಾನು ಡೈರಿ ಮಿಲ್ಕ್ ಕೂಡ ಹಾಕ್ಕೊತಾ ಇದ್ದೀನಿ, ಡಾರ್ಕ್ ಫ್ಯಾಂಟಸಿ ಕೂಡ ಡಾರ್ಕ್ ಚಾಕ್ಲೇಟ್ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ಪರವಾಗಿರಲಿಲ್ಲ, ತಿನ್ಬೋದು ಮಾಡಿಕೊಂಡು. ಸೊ ಇದನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ಪ್ಯಾನ್ ಕೇಕ್ ಕೂಡ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರ್ತಿತ್ತು. ನಾನು ಇವತ್ತು ಕೇಕ್ ಮಾಡೋಣ ಮೈಕ್ರೋವೇವಲ್ಲಿ ಅಂತ ಮಾಡಿದ್ದೆ, ಪರವಾಗಿಲ್ಲ, ನನಗೆ 90% ಇಷ್ಟ ಆಯಿತು. 100% ಥರ ಏನಿಲ್ಲ, 90% ನನಗೆ ಇಷ್ಟ ಆಯಿತು. ಸೊ ಇದು ಕೇಕ್ ನಿಮಗೆ ಇಷ್ಟ ಆದರೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ನೀವು ನನ್ನ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಆ್ಯಂಡ್ ನೀವು ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಆ್ಯಂಡ್ ನೀವು ಯಾವ ಊರು ಅಂತ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ, ನಮಗೂ ನೋಡಿ ಖುಷಿಯಾಗುತ್ತೆ. ಸೊ ನಮ್ಮ ವಿಡಿಯೋ ಎಲ್ಲೆಲ್ಲಿ ಹೋಗಿದೆ ಅಂತ. ಸೊ ಮತ್ತು ಈ ಕೇಕು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಆ್ಯಂಡ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.